ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ನನಗೆ ಗೊತ್ತಿರೋಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ಚಿಕ್ಕ ಚಿಕ್ಕ ಟಿಪ್ಸನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಕೆಲಸ ತುಂಬ ಸುಲಭವಾಗುತ್ತೆ. ಅದೇನಂತ ನೋಡೋಣ. ಅದು ನೋಡೋ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಾರಿ ನನ್ನ ಚಾನಲನ್ನು ಓಪನ್ ಮಾಡಿ. ನಿಮ್ಗೆ ಆ ವೀಡಿಯೋಸಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಆದರೂ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಆ ಟಿಪ್ಸ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಮಕ್ಕಳಿಗೆ ಅಂತ ಈ ರೀತಿ ಬಿಸ್ಕೆಟ್ಸನ್ನು ತರ್ತಾ ಇರ್ತೀವಿ. ಆ ಬಿಸ್ಕೆಟ್ಸನ್ನು ಓಪನ್ ಮಾಡಿ ಸ್ವಲ್ಪ ತಿಂತಾರೆ, ಇನ್ನು ಸ್ವಲ್ಪ ಹಾಗೆ ಇಟ್ಟಿರ್ತಾರೆ. ಅದನ್ನು ಹಾಗೆ ಪ್ಯಾಕೆಟಲ್ಲಿಟ್ಟರೆ ಅದು ಬೇಗ ಮೆತ್ತಗಾಗೋಗುತ್ತೆ ಮತ್ತು ನೆಕ್ಸ್ಟ್ ಟೈಮು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಈ ರೀತಿ ಮೆತ್ತಗಾಗಿರೋಂಥ ಬಿಸ್ಕೆಟನ್ನು ಕೂಡ ಮಕ್ಕಳು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಆ ರೀತಿ ಮೆತ್ತಗಾಗ್ದಿರ ಇರಬೇಕಂದ್ರೆ ಒಂದು ಬಾಕ್ಸನ್ನು ತಗೊಂಡು ಅದರಲ್ಲಿ ಬಿಸ್ಕೆಟ್ಸನ್ನು ಇಡಿ ಮತ್ತು ಸ್ವಲ್ಪ ಅದರಲ್ಲಿ ಸಕ್ಕರೆಯನ್ನು ಹಾಕಿ ಈ ರೀತಿ ಕ್ಲೋಸ್ ಮಾಡಿ ಇಡಿ. ನಮಗೆ ಎಷ್ಟು ದಿನ ಆದರೂ ಆ ಬಿಸ್ಕೆಟ್ಸು ಮೆತ್ತಗಾಗ್ದಿರ ಕ್ರಿಸ್ಪಿಯಾಗಿ ಇರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಬಿಸ್ಕೆಟ್ಸನ್ನು ತಿಂತಾರೆ. ಈ ರೀತಿ ಯಾವತ್ತಾದರೂ ಬಿಸ್ಕೆಟ್ಸನ್ನು ಓಪನ್ ಮಾಡಿಟ್ಟಿದ್ರೆ ಈ ರೀತಿ ಟ್ರೈ ಮಾಡಿ. ಟಿಪ್ ನಂಬರ್ 2, ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ನಾವು ಮನೆಯಲ್ಲಿ ಬಳಸುವಂತಹ ಡೆಟಾಯ್ಲನ್ನು ಹಾಕ್ಕೊತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಡೆಟಾಯ್ಲನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಡೆಟಾಯ್ಲನ್ನು ಹಾಕ್ಕೋಬೋದು. ಮತ್ತು ಡೆಟಾಯ್ಲನ್ನು ಈ ರೀತಿ ಕಾಟನ್ ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈ ಕಾಟನನ್ನು ಏನು ಮಾಡಬೇಕು, ಇದು ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ಕೊನೆದಾಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಒಂದಾದರೂ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಈ ಕಾಟನನ್ನು ನಾವು ಎಲ್ಲಿಡಬೇಕಂದ್ರೆ, ಮನೆಯಲ್ಲಿ ನಾವು ನೈಟ್ ಮಲಗುವಂಥ ಟೈಮಲ್ಲಿ ಕಿಚನ್ ರೂಮಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಲ್ಲ, ಅದ್ರ ಮೇಲೆ ಈ ರೀತಿ ಸ್ಟವ್ ಮೇಲೆ ಮತ್ತು ಶಿಂಕ್ ಹತ್ರ, ಈ ರೀತಿ ಸಿಲಿಂಡರ್ ಹತ್ರ ಎಲ್ಲೆಲ್ಲಿ ನಿಮಗೆ ಜಿರಳೆಗಳು ಕಾಣಿಸುತ್ತೋ ಅಲ್ಲಲ್ಲಿ ಈ ಕಾಟನನ್ನು ಇಡಿ. ಈ ಡೆಟೇಲ್ ಸ್ಮೆಲ್ಗೆ ಜಿರಳೆಗಳು ಅನ್ನೋದು ಮತ್ತು ಆಚೆಗೆ ಬರೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 3, ನಾವು ನೈಟ್ ಮಲಗುವಂಥ ಟೈಮಲ್ಲಿ ನಾವು ಎಷ್ಟೇ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿದ್ರು ಕೂಡ ಅದ್ರ ಮೇಲೆ ಜಿರಳೆಗಳು, ಹಲ್ಲಿಗಳು ಇವೆಲ್ಲ ಓಡಾಡ್ತಾ ಇರುತ್ತೆ. ಆ ರೀತಿ ಓಡಾಡ್ದಿರ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ಈರುಳ್ಳಿಯನ್ನು ಈ ರೀತಿ ಪೀಸಾಗಿ ಕಟ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಈ ರೀತಿ ಇಡಿ. ಈರುಳ್ಳಿ ಘಾಟಾದ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತಲ್ಲ, ಆ ಸ್ಮೆಲ್ಗೆ ಜಿರಳೆಗಳು, ಹಲ್ಲಿಗಳು ಮತ್ತು ಇಲಿಗಳು ಇವೇನು ಬರ್ದಿರ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೈಟ್ ಮಲಗುವಂಥ ಟೈಮಲ್ಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದ್ರ ಮೇಲೆ ಈ ಈರುಳ್ಳಿಯನ್ನು ಇಡಿ ಮತ್ತು ಬೆಳಗ್ಗೆ ನಾವು ಆ ಸ್ಟವನ್ನು ವಾಶ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಟೀ ಮಾಡುವಾಗ ಟೀ ನಮಗೆ ರುಚಿಯಾಗಿರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ನಾವು ಟೀ ಮಾಡುವಾಗ ಈ ರೀತಿ ಒಂದು ಏಲಕ್ಕಿಯನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ, ಮತ್ತು ನೀವು ಬೇಕಾದರೂ ಶುಂಠಿ ಆದರೂ ಚೆನ್ನಾಗಿ ಜಜ್ಜಿಬಿಟ್ಟು ಇದರಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ಟೀ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಮಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾವು ಶುಂಠಿ ಹಾಕ್ಕೊಳ್ಳೋದ್ರಿಂದ ನಮಗೇನೋ ನೆಗಡಿ, ಕೆಮ್ಮು ಏನಾದರೂ ಇದ್ರೂ ಕೂಡ ನಮಗೆ ಕಡಿಮೆ ಆಗುತ್ತೆ. ಮತ್ತು ನಾವು ಹಾಲಾಗಿರ್ಬೋದು, ಕಾಫಿ, ಟೀ ಈ ರೀತಿ ಏನಾದರೂ ಮಾಡುವಂಥ ಟೈಮಲ್ಲಿ ಹಾಲು ಮೇಲೆ ಬಂದುಬಿಟ್ಟು ಸ್ಟವ್ ಎಲ್ಲ ಗಲೀಜಾಗೋಗುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ನಾವು ಹಾಲು ಕಾಯಿಸುವಂಥ ಟೈಮಲ್ಲಿ ಒಂದು ಸ್ಪೂನನ್ನು ಹಾಕಿ ಇಡಿ. ಈ ರೀತಿ ಹಾಕಿ ಇಡೋದ್ರಿಂದ ಹಾಲು ಅನ್ನೋದು ಮೇಲೆ ಬರೋದಿಲ್ಲ ಮತ್ತು ಸ್ಟವ್ ಕೂಡ ಗಲೀಜಾಗೋದಿಲ್ಲ. ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.